ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ನಕ್ಷೆಗಳ ಪರಿಚಯ ಆ ಪಾಠವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡೇನಿ. ಅದರ ಕಂಟಿನ್ಯೂ ಪಾಠನ ಇವಾಗ ನೋಡೋಣಂತ. ಯಾವ್ದು ಹೇಳ್ರಿ ಹಾಗಾದ್ರೆ? ನಕ್ಷೆಗಳ ಪರಿಚಯ ಅಥವಾ ಇಂಟ್ರೊಡಕ್ಷನ್ ಟು ಗ್ರಾಫ್ಸ್. ಹೌದಾ? ನಕ್ಷೆಗಳ ಪರಿಚಯ. ನಕ್ಷೆಗಳ ಪರಿಚಯ. ಹೌದಾ? ಅದ್ರೊಳಗೆ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗ ಪಾಯಿಂಟ್ಸ್ ಗಳನ್ನ ಅಂದ್ರ ಕೋಆರ್ಡಿನೇಟ್ಸ್ ಗಳನ್ನ, ನಿರ್ದೇಶಾಂಕಗಳನ್ನ ಗ್ರಾಫ್ ಒಳಗ ಯಾವ ರೀತಿ ಗುರುತಿಸುದು ಅದ್ರ ಮೇಲೆ ಅಭ್ಯಾಸವನ್ನ ಹೇಳ್ತಾ ಇದ್ದೆ. ಆ ಅಭ್ಯಾಸವನ್ನ ಮುಗಿಸಿ ಇವತ್ತ ಲಾಸ್ಟ್ ಟಾಪಿಕ್ ಅದರದ್ದು ಅನ್ವಯಗಳ ಸ್ವಲ್ಪ ಬರ್ತಾವ, ಅವನ್ನ ನೋಡೋಣಂತ ಯಾವ ರೀತಿ ಇರ್ತಾವ ಅಂತ ಹೇಳಿ. ಹೌದಾ? ಸೊ ಇಲ್ಲಿ ನೋಡ್ರಿ, ಇದು ಯಾವ್ದು ಹೇಳ್ರಿ? ಅಭ್ಯಾಸ 5.2. ಅಭ್ಯಾಸ 5.2 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ, ನಾನು ನಿಮಗ ಪಾಯಿಂಟ್ಸ್ ಗಳನ್ನ ಗುರುತಿಸುವುದನ್ನ ತೋರಿಸಿದ್ದೆ. ಹೌದಾ? ಇಲ್ಲೇ ಏನಾಗಿತ್ತು, 1ನೇ ಮೇನ್ ಒಳಗ ಸಿ ಅನ್ನ ಗುರುತಿಸುದು. ಹೌದಾ? ಸಿ ಪಾಯಿಂಟ್ ಇದಾವ್ ನೋಡ್ರಿ ಇಲ್ಲೇ 1ನೇ ಮೇನ್ ಒಳಗ. ಅವು ಸ್ಟ್ರೇಟ್ ಲೈನ್ ಬರ್ತಾವೋ ಇಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡ್ಬೇಕಷ್ಟ. ಹೌದಾ? ಪಾಯಿಂಟ್ಸ್ ಗಳು ಏನೇನ್ ಅದಾವ್ ನೋಡ್ರಿ, ಕೆ ಆಫ್ 2, 3 ಅಂತ ಇದಾವು. ಕರೆಕ್ಟ್? ಅದಾದ್ಮೇಲೆ ಎಲ್ ಆಫ್ 5, 3 ಅಂತ ಇದಾವು. ಅದಾದ್ಮೇಲೆ ಎಂ ಆಫ್ 5, 5 ಅಂತ ಇದಾವು. ಅದಾದ್ಮೇಲೆ ಎನ್ ಆಫ್ 2, 5 ಅಂತ ಇದಾವು. ಎಷ್ಟು ಪಾಯಿಂಟ್ಸ್? 1, 2, 3, 4. ಅಂದ್ರೆ ಇಲ್ಲಿ ಏನಾಗತ್ತ, 4 ನಿರ್ದೇಶಾಂಕಗಳ ಪಾಯಿಂಟ್ಸ್ ಗಳು ನಮ್ಗೆ ಇವನ್ನೆಲ್ಲಾ ನಾವು ಗ್ರಾಫ್ ಒಳಗ್ ಹಾಕಿದಾಗ ನಮಗ ಸ್ಟ್ರೇಟ್ ಲೈನ್ ಬರ್ತಾವಿಲ್ಲೋ ಅಂತ ಹೇಳಿ ನಾವು ಒಂದ್ಸಲ ಚೆಕ್ ಮಾಡ್ಬೇಕು. ಸ್ಟ್ರೇಟ್ ಲೈನ್ ಬರ್ತಾವೋ ಇಲ್ಲೋ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡೋಣ ಅಂತ. ಹೌದಾ? ಬಟ್ ನಾನು ಇದನ್ನ ಗ್ರಾಫ್ ಎಲ್ಲ ಇಲ್ಲೇ ಸಿಮ್ಯುಲೇಷನ್ ಒಳಗ ನಿಮ್ಗ ತೋರಿಸ್ತೇನೆ ಗ್ರಾಫ್ ಅನ್ನ. ಅಂದ್ರೆ ನಿಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಹೌದಾ? ಕರೆಕ್ಟಾ? ಇಲ್ಲಿ ನೋಡ್ರಿ. ಹೌದಾ? ಈ ಪಾಯಿಂಟ್ಸ್ ಗಳನ್ನ ಸ್ವಲ್ಪ ನಾನಿಲ್ಲಿ ಬರೆಸ್ತೇನೆ ನೋಡ್ರಿ. ಹೌದಾ? ಇಲ್ಲೇ ನೋಡ್ರಿ, ಇಲ್ಲೇ ಕೆ ಎಲ್ ಎಂ ಎನ್ ಅಂತ ಇದಾವು. ಅದ್ರೊಳಗೆ ನಮಗ ABCD ಇದಾವು. ಏನ್ ತೊಂದ್ರೆ ಇಲ್ಲ. ಸೊ ನಾವೀಗ ಅದನ್ನ ಚೇಂಜ್ ಮಾಡೋಣ ಅಂತ. ಈಗ ಅದನ್ನ ಕೆ ಬದ್ಲಿ ಎ ಅಂತ ತಗೊಳ್ಳೋಣ. ಕೆ ಪಾಯಿಂಟ್ಸ್ ಏನದಾವ ಹೇಳ್ರಿ? 2, 3 ಇದೆ. ಎಕ್ಸ್ 2 ಇದೆ. ಹೌದಾ? ಇಲ್ಲಿ ಎಕ್ಸ್ 2 ಇದೆ, ವೈ 3 ಇದ್ದಾಗ ಈ ಪಾಯಿಂಟ್ ಅನ್ನ ತಂದ ನಾನು ಏನ್ ಮಾಡ್ತೇನೆ ನೋಡ್ರಿ, ಇಲ್ಲೇ 3 ಪಾಯಿಂಟ್ ಇಲ್ಲೇ ಜೋಡಿಸ್ತೇನೆ. ಹೌದಾ? ನೆಕ್ಸ್ಟ್ ಆಮೇಲೆ ಎಲ್ ಅಂದ್ರ 5, 3 ಅಂತ ಇದೆ. ಎಲ್ ಅಂದ್ರೆ ಏನಾಗಿದೆ ನಮ್ಗ? 5, 3. ಅದನ್ನ ನಾನು ಬಿ ಅಂತ ಕನ್ಸಿಡರ್ ಮಾಡ್ತೇನೆ. ಸೊ ಇಲ್ಲಿ ಏನಾಗತ್ ನೋಡ್ರಿ, 5. ಹೌದಾ? ಇದು ಇಲ್ಲೇ 5 ಇದೆ. ಅದು ವೈ ಎಲ್ಲಿಗಿದೆ ಹೇಳ್ರಿ? ನಮಗ 3 ಗಿದೆ. ಕರೆಕ್ಟಾ? ವೈ 3 ಗಿದೆ. ನೆಕ್ಸ್ಟ್ ಎಕ್ಸ್ ಎಂ ಅನ್ನೋದು ಏನಿದೆ? 5, 5 ಅಂತ ಇದೆ. ಎಂ ಅನ್ನೋದು ಏನಾಗಿದೆ ನಮ್ಗಿಲ್ಲೇ 5. ಅದನ್ನ ಸಿ ತಗೊಳ್ಳೋಣ ಅಂತ. ಹೌದಾ? 5, 5 ಅಂದ್ರೆ ಏನಾಯ್ತು ನೋಡ್ರಿ ಇಲ್ಲಿ, ಇದು 5, ಇದು ಕೂಡ ನಮ್ಗೆ ಏನಾಗತ್ತ 5 ಅಂತ ಆಗುತ್ತ. ಹೌದಾ? ಆಮೇಲೆ ನೆಕ್ಸ್ಟ್ 2, 5. 2, 5 ಅಂದ್ರೆ ನೋಡ್ರಿ ಇಲ್ಲಿ ಏನಾಯ್ತು ನಮಗ? 2, 5 ಅಂದ್ರೆ ಇದು 2, ಇಲ್ಲಿ 5 ಅಂದ್ರೆ ಇಲ್ಲಿಗೆ ಬರ್ತದೆ ಪಾಯಿಂಟ್. ಅದನ್ನ ಡಿ ಅಂತ ಕನ್ಸಿಡರ್ ಮಾಡೋಣ ನಾವು. ಹೌದಾ? ಈ ರೀತಿ ಬಂತ್ ನಮಗ. ಹೌದಾ? ಇದು ಏನಾಗತ್ ನೋಡ್ರಿ, ನಮಗ ಸ್ಟ್ರೇಟ್ ಲೈನ್ ಬಂತ್ ಏನೋದು. ಹೌದಾ? ಒಂದೇ ರೇಖೆಯ ಮೇಲಿವೆ ಏನು ಇವು 4 ಪಾಯಿಂಟ್ಸ್ ಗಳು. ಒಂಥರ ನೋಡಿದ್ರೆ ನಮ್ಗೆ ಏನಾಯ್ತು, ಅದು ಸ್ಕ್ವೇರ್ ಆದಂಗ ಆಯ್ತು. ಬಟ್ ಅದು ಸ್ಟ್ರೇಟ್ ಲೈನ್ ಬರ್ಲಿಲ್ಲ ನಮಗ. ಹೌದಾ? ಈ ಪಾಯಿಂಟ್ಸ್ ಗಳು ಏನದು ನಮಗ ಸ್ಟ್ರೇಟ್ ಲೈನ್ ಒಳಗ ಬರ್ಲಿಲ್ಲ ಅಂತ ನಾವು ಹೇಳ್ಬೋದು. ನಿಮಗ್ ಲಾಸ್ಟ್ ಕ್ಲಾಸ್ ಒಳಗ ಫುಲ್ ಸ್ಟ್ರೇಟ್ ಲೈನ್ ಅಂದ್ರೆ ಯಾವ ರೀತಿ ಬಂದಿತ್ತು ಹೇಳ್ರಿ? ಜಸ್ಟ್ ಹಂಗ ತೋರಿಸ್ತೇನೆ ನಾನು ನಿಮಗ. ಈ ರೀತಿ ಬಂದಿತ್ತು. ಹೌದಾ? ಸ್ಟ್ರೇಟ್ ಲೈನ್ ಈ ರೀತಿಯಾರ ಬರ್ಬೋದು ಒಂದು, ಅಥವಾ ಅದನ್ನ ನಾವು ತಗೊಂಡು ಈ ರೀತಿ ಆದ್ರೂ ತರ್ಬೋದು. ಹೌದಾ? ಈ ರೀತಿ. ಹೌದಾ? ಕ್ರಾಸ್ ಆಗಿದ್ದು ಸ್ಟ್ರೇಟ್ ಲೈನ್ ಬಂದ್ರು ಏನ್ ತಪ್ಪಿಲ್ಲ. ಸ್ಟ್ರೇಟ್ ಲೈನ್ ಅಂದ್ರೆ ಪೂರ್ತಿ ಸ್ಟ್ರೇಟ್ ಬರ್ಬೇಕಂತೇನಿಲ್ಲ. ಅಂದ್ರ ಈ ರೀತಿ ಆದ್ರೂ ಸ್ಟ್ರೇಟ್ ಲೈನ್ ಬರ್ಬೋದು, ಅಥವಾ ಪೂರ್ತಿ ಸೀದಾ ಸ್ಟ್ರೇಟ್ ಲೈನ್ ಆದ್ರೂ ಬರ್ಬೋದು. ಅವಕ್ ನಾವು ಸ್ಟ್ರೇಟ್ ಲೈನ್ ಅಂತೇವೆ. ಬಟ್ ಇಲ್ಲಿ ನಾವ್ ಏನ್ ಪಾಯಿಂಟ್ಸ್ ಗುರುತಿಸಿದ್ವು ಏನಾದ್ರು ನಮಗವು ಚೌಕ ಅಥವಾ ವರ್ಗದ ರೂಪದೊಳಗ್ ಬಂದ್ವು. ಸೊ ಅದು ನಮ್ಗೇನಾಗತ್ತ, ಸರಳ ರೇಖೆಯಲ್ಲಿ ಬರ್ಲಿಲ್ಲ ಅಂತ ನಾವು ಹೇಳ್ಬೋದು. ಹೌದಾ? ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನಿಮಗ ಫಸ್ಟ್ ಕ್ವಶನ್ ಓದ್ತೇನೆ. ಅದು ಕೂಡ ನಮ್ಗೆ ಅಲ್ಲೇ ಏನಾಗಿದೆ, ಎಕ್ಸ್ ಮತ್ತ ವಾಯ್ ಅಕ್ಷದ ಮೇಲೆ ಇದಾವ ಅಂತ ಇದೆ. ಹೌದಾ? ಸೊ ಅಲ್ಲಿ ಏನಾಗಿದೆ ನೋಡ್ರಿ, 2ನೇ ಮೇನು 2, 3, 3 2ಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಎಳೆಯಿರಿ. ಈ ಸರಳ ರೇಖೆಯು ಎಕ್ಸ್ ಮತ್ತು ವಾಯ್ ಅಕ್ಷಗಳನ್ನ ಸಂಧಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನ
ಕಂಡು ಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ, ಇದು ನನ್ ಮತ್ತೆ ಆಟೋಮೆಟಿಕ್ ಅವಕ್ಕೂ ಜಗಕ್ ಹಾಕ್ತೇನೆ ನೋಡ್ರಿ ಇದನ್ನ. ಆಮೇಲೆ ನಾನು ನಿಮಗೆ ತೋರಿಸ್ತೇನೆ ಅಂತ. ಹೌದಾ? ಎ, ಆಮೇಲೆ ಬಿ, ಹೌದಾ? ಅದಾದ್ಮೇಲೆ ಇದು ಸಿ, ಇದು ಡಿ ಅಂತ ಇದೆ. ಕರೆಕ್ಟಾ? ಈಗ ಅವ್ರು ಏನ್ ಹೇಳಿದಾರು, ಫಸ್ಟ್ ಒಂದು 2 3 ಅಂತ ಇದೆ. ಹೌದಾ? ಅಂದ್ರೆ ಎಕ್ಸ್ ಅಕ್ಷ ಅನ್ನೋದು ನಮಗೆ 2 ಇದೆ, ವಾಯ್ ಅಕ್ಷ ಅನ್ನೋದು ನಮಗೆ ಏನಾಗಿದೆ 3 ಇದ್ದಾಗ ಅದು ಇಲ್ಲಿ ಬಂತು. ಕರೆಕ್ಟಾ? ಅದಾದ್ಮೇಲೆ ಕರೆಕ್ಟ್ ಅರ್ಥ ಆಯ್ತು ನಾ ಹೇಳ್ತಾ ಇರೋದು? 2 3 ಇದೆ. ಅದಾದ್ಮೇಲೆ ಏನಾಗಿದೆ ಹೇಳ್ರಿ, ಮತ್ತ ಬಿ ಪಾಯಿಂಟ್ 3 2 ಇದೆ ಅಂತ. ಎಕ್ಸ್ ಅಕ್ಷ 3, ವಾಯ್ ಅಕ್ಷ 2 ಇರೋದ್ರಿಂದ ಇದೇನಾಗತ್ತೆ ನಮ್ಗೆ ಇಲ್ಲೇ ಪಾಯಿಂಟ್ಸ್ ಇಲ್ಲಿ ಬರ್ತೈತಿ. ಹೌದಾ? ಕರೆಕ್ಟಾ? ಇವು ಏನಾಗತ್ ನೋಡ್ರಿ, ನಮ್ಗ ಇವು ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನ ಎಳೆಯಿರಿ. ಎಕ್ಸ್ ಮತ್ತು ವಾಯ್ ಅಕ್ಷಗಳನ್ನು ಸಂಧಿಸುವ ಬಿಂದುಗಳನ್ನ, ನಿರ್ದೇಶಾಂಕಗಳನ್ನ ಬರೀರಿ ಅಂತ ಹೇಳಿದಾರು. ಸೊ ಇಲ್ಲಿ ಏನಾಗತ್ತ, ನಮ್ಗ ಇಲ್ಲೊಂದು ಸ್ಟ್ರೇಟ್ ಲೈನ್ ಅನ್ನ ಎಳೆದಿವಿ ಅಂದ್ರೆ ನಾವು ಈ ಎಕ್ಸ್ ಮತ್ತು ವಾಯ್ ಅಕ್ಷವನ್ನ ಸಂಧಿಸುವಂತ ಒಂದು ನಮ್ಗ ಇಲ್ಲಿ ಏನಾಗತ್ ನೋಡ್ರಿ. ಕರೆಕ್ಟಾ? ಈ ಸ್ಟ್ರೇಟ್ ಲೈನ್ ಅನ್ನ ಎಳೆದಿವಿ ಅಂದ್ರೆ ನಾವು, ಹೌದಾ? ಇಲ್ಲಿ ಪೂರ್ತಿ ನಾನು ಮಾರ್ಕ್ ಮಾಡೋದು ಕಾಣಿಸ್ತಾ ಇದೆ. ಈ 5 ಥ್ರೂ ನಮಗೆ ಏನಾಗತ್ತ ನೋಡ್ರಿ, ಕರ್ಸರ್ ಪಾಯಿಂಟ್ ಮಾಡೋದು. ಸೊ ಈ ಎಕ್ಸ್ ಮತ್ತು ವಾಯ್ ಅಕ್ಷವನ್ನ ಸಂಧಿಸುವಂತಹ ನಿರ್ದೇಶಾಂಕಗಳು ಯಾವಂದ್ರ ಇದೊಂದು 5 ಮತ್ತ 5. ಈ ಏನ್ ಎ ಬಿ ಸರಳ ರೇಖೆಯನ್ನ ನಾನೊಂದು ಪೂರ್ತಿ ಸ್ಟ್ರೇಟ್ ಲೈನ್ ಅನ್ನ ಹಾಕಿದೆ ಅಂದ್ರ ಆ ಲೈನ್ ಎಲ್ಲಿ ಬರ್ತೈತಿ ನಮಗ, ಇಲ್ಲಿ ಕಾಣಿಸ್ತಾ ಇದೆ ನಮಗ. ಈ ಲೈನ್ ಗೂಂಟ ಬಂತಂದ್ರ ನಮಗ್ ಕರೆಕ್ಟ್ ಇಲ್ಲಿ ಎಕ್ಸ್ ಅಕ್ಷವನ್ನ ಸಂಧಿಸ್ತತಿ, ಇಲ್ಲಿ ವಾಯ್ ಅಕ್ಷವನ್ನ ಛೇದಿಸ್ತತಿ. ಸೊ ಆ ನಿರ್ದೇಶಾಂಕಗಳು ಯಾವ ಆಗ್ತಾವ ಹೇಳ್ರಿ ಹಾಗಾದ್ರೆ ನಮಗ? ಇಲ್ಲೇ ತೋರಿಸ್ತೇನೆ ನೋಡ್ರಿ, ಇದನ್ನ ತೆಗಿಯೋಣಂತೀಗ. ಹೌದು, ಇಲ್ಲಿ ನಮಗ್ ಏನಾಗತ್ತಂದ್ರ ಕರೆಕ್ಟ್ ಅವು ಏನಾಗಿತ್ತು ಪಾಯಿಂಟ್ಸ್ ಗಳು ಎಕ್ಸ್ ಅಕ್ಷ ಮತ್ತ ವಾಯ್ ಅಕ್ಷವನ್ನ ಯಾವ ಬಿಂದುವಿನಲ್ಲಿ ಛೇದಿಸ್ತಾವಂದ್ರ 2ನೇ ಮೇನ್ ಒಳಗ 5 ಮತ್ತ 5. ಕರೆಕ್ಟಾ? 5 ಆ ಬಿಂದುಗಳಲ್ಲಿ ಅದು ಏನಾಗುತ್ತ ನಮಗ ಛೇದಿಸ್ತತಿ. ಅರ್ಥ ಆಯ್ತಾ? ಇದು ಸೆಕೆಂಡ್ ಒನ್. ಆಮೇಲೆ ಥರ್ಡ್ ಒನ್ ನೋಡೋಣ. ಪಕ್ಕದ ಚಿತ್ರದಲ್ಲಿರುವ ಪ್ರತಿಯೊಂದು ಶೃಂಗ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ. ಇಲ್ಲಿ ನಿಮಗ ಸ್ವಲ್ಪ ನಾನು ಬುಕ್ ಒಳಗ್ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಏನಾಗಿದೆ, ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅವ್ರು. ಹೌದಾ? ಇಲ್ಲಿ ಏನಾಗಿದೆ, ಒಂದ್ ರೀತಿ ಇದೊಂದು ಚೌಕ ಇದೆ, ಇದೊಂಥರ ಸಮಾಂತರ ಚತುರ್ಭುಜ ಇದೆ, ಇಲ್ಲೇ ತ್ರಿಭುಜ ಇದೆ. ಅದರದ ಶೃಂಗ ಬಿಂದುಗಳು ಅಂದ್ರೆ ಅದರದ ಪಾಯಿಂಟ್ ಇದು ಏನಂತೀರಿ ನೀವು, ತುದಿ ಅಂತೀರಲ್ಲ, ಆ ತುದಿ ಸಂಧಿಸುವಂತಹ ನಿರ್ದೇಶಾಂಕಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಈ ಚೌಕ ಇದೇನಿದೆ ಅಲ್ಲ, ಇದ್ರದ್ದು ಶೃಂಗ ಬಿಂದು ಇಲ್ಲಿದೆ, ನಾ ಪಾಯಿಂಟ್ ಅನ್ನ ಇಟ್ಟಿದ್ದೀನಿ ನೋಡ್ರಿ. ಅದ್ರದ್ದು ನಿರ್ದೇಶಾಂಕಗಳು ಏನದವು, ಈ ಕಡೆ 2 ಎಕ್ಸ್ 2 ಇದೆ, ವಾಯ್ 3 ಇದೆ. ಆಮೇಲೆ ಇದ್ರದ್ ನೋಡ್ರಿ ಶೃಂಗ ಬಿಂದುಗಳು ಅಂದ್ರ ಇಲ್ಲಿ ನೋಡ್ರಿ, ಈಗ ಇದನ್ನಾರ ತಗೋರಿ, ಇದನ್ನಾರ ಕನ್ಸಿಡರ್ ಮಾಡ್ರಿ. ಹೌದಾ? ಇಲ್ಲೇ ನೋಡ್ರಿ, ಕರೆಕ್ಟ್ ಆಗಿ ನಮಗ್ ಕನ್ಸಿಡರ್ ಆಗೋದಂದ್ರ ಇದು ಪೂರ್ತಿ ಸ್ಟ್ರೇಟ್ ಇಲ್ದಿರೋದಕ್ಕ ಕರೆಕ್ಟ್ ಆಗಿ ಇದನ್ನ ನೋಡೋಣಂತ ನಾವು. ಇಲ್ಲಿ ನೋಡ್ರಿ, ಇದು 7 ಇದೆ, ಆಮೇಲೆ ಇದು 4 ಇದೆ. ಈ ರೀತಿ ನಮಗ್ ಇದನ್ನ ಕರೆಕ್ಟ್ ಆಗಿ ನಾವ್ ಇಲ್ಲಿ ನೋಡ್ಬೋದು. ಇದ್ರದ್ದು ಕರೆಕ್ಟ್ ಶೃಂಗ ಬಿಂದುಗಳನ್ನ ಒಂದ್ ಯಾವ್ದಾದ್ರು ತಗೋಬಹುದು ಅಷ್ಟೇ. ಇದು 5 ಮತ್ತಿದು 6 ಅಂತ ಇದೆ. ಅಂದ್ರೆ ಅದ್ರದ್ದು ತುದಿ ಇರ್ತಕ್ಕಂಥ ಆ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇಲ್ಲಿ ಥರ್ಡ್ ಒನ್ ನೋಡ್ರಿ, ಇಲ್ಲಿ KLM ಅಂತ ಇಲ್ಲಿ ಒಂದು ನಮಗ ತ್ರಿಭುಜ ಇದೆ. ಇದ್ರ ಶೃಂಗ ಅಂದ್ರೆ ಇಲ್ಲಿ ತುದಿ ಇಲ್ಲಿದೆ ನೋಡ್ರಿ, ನಾ ಪಾಯಿಂಟ್ ಮಾರ್ಕರ್ಲೆ ಪಾಯಿಂಟ್ ತೋರಿಸ್ತಾ ಇದ್ದೇನಲ್ಲ, ಈ ಶೃಂಗದ ಎಕ್ಸ್ ಮತ್ತ ವಾಯ್ ಬಿಂದುಗಳು ಯಾವ್ದಾವ ನೋಡ್ರಿ. ಈ ಸೈಡ್ ಹೋಗ್ರಿ ವಾಯ್ ಬಿಂದುಗಳು 7 ಇದೆ, ಈ ಸೈಡ್ ಹೋಗ್ರಿ ವಾಯ್ ಬಿಂದುಗಳು 7 ಇದೆ. ಈ ರೀತಿ ನಮ್ಗೆ ಏನಾಯ್ತು ಹೇಳ್ರದು, ಪಾಯಿಂಟ್ ಗಳನ್ನ ನಾವು ನಿಮ್ಗೆ ಆಲ್ರೆಡಿ ನಾ ಗ್ರಾಫ್ ಒಳಗೆ ತೋರಿಸಿದ್ದೀನಿ, ಯಾವ ರೀತಿ ಎಕ್ಸ್ ಅಕ್ಷವನ್ನ ನೋಡ್ಬೇಕು, ಯಾವ ರೀತಿ ವಾಯ್ ಅಕ್ಷವನ್ನ ನೋಡ್ಬೇಕು ಅಂತ ಹೇಳಿ. ಹೌದಾ? ಇದು ನಮ್ದು ಥರ್ಡ್ ಒನ್. ಫೋರ್ತ್ ಒನ್ ಏನಾಗಿರ್ತೈತಿ ನಮಗ, ಸರಿಯೋ ತಪ್ಪೆ ಅಂದ್ರೆ ಟ್ರೂ ಆರ್ ಫಾಲ್ಸ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಹೌದಾ? ನಾನು ಒಂದೊಂದು ಕ್ವಶನ್ ಅನ್ನ ಓದ್ತೇನೆ, ಅದ್ರ ಪ್ರಕಾರ ನಿಮಗ ಇದು ಕೂಡ ನಿಮಗ ಗ್ರಾಫ್ ನೋಡಿನ ನಿಮಗ ಆನ್ಸರ್ ಗೊತ್ತಾಗ್ತೈತಿ. ಸೊ ಅದನ್ನ ಗ್ರಾಫ್ ನೋಡೇ ಹೇಳೋಣಂತ. ಫೋರ್ತ್ ಒನ್ ನೋಡ್ರಿ, ಕ್ವಶನ್ ಓದ್ತೇನೆ. ಸರಿಯೇ ಅಥವಾ ತಪ್ಪೇ ತಿಳಿಸಿ, ತಪ್ಪು ಇರುವುದನ್ನು ಸರಿಪಡಿಸಿ ಬರೀರಿ. ಅಂದ್ರೆ ಸರಿಪಡಿಸಿ ಬರೀರಿ ಅಂತ ಇದೆ. ಹೌದಾ? ಫಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ ನಿರ್ದೇಶಾಂಕ 0 ಮತ್ತು ವಾಯ್ ನಿರ್ದೇಶಾಂಕ 0 ಅಲ್ಲದಿರುವ ಒಂದು ಬಿಂದುವು ವಾಯ್ ಅಕ್ಷದ ಮೇಲೆ ಇರುತ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗ ಎಕ್ಸ್ 0 ಇರ್ತೈತಿ, ವಾಯ್ ಅಂದ್ರೆ ಯಾವ್ದೋ ಒಂದು ಅಕ್ಷರ ಅಂತೂ ಇರ್ತೈತಿ.
ಸೊ ಅವಾಗ ಅದು ಏನಾಗಿರ್ತೈತಿ ಹೇಳ್ರಿ, ಇಲ್ಲೇ ನಿಮಗ್ ತೋರಿಸ್ತೇನೆ ತಡ್ರಿ ಒಂದ್ ಸೆಕೆಂಡ್ ಎಲ್ಲಿ ಬರ್ತೈತೆ ಅಂತ ಹೇಳಿ. ಹೌದಾ, ಈಗ ನೋಡ್ರಿ ಎಕ್ಸ್ 0 ಐತೆ ಅಂತ ತಿಳ್ಕೊರಿ. ಹೌದಾ, ಫಾರ್ ಎಕ್ಸಾಂಪಲ್ ವಾಯ್ ಯಾವ್ದೋ ಒಂದು ಪಾಯಿಂಟ್ ಇತ್ತು, 0, 4 ಇತ್ತು ಅಥವಾ 5 ಇತ್ತು ಅಂದ್ರೆ ನಾನು ಇದನ್ನ ನೋಡ್ರಿ ನಿಮ್ಗೆ ಗೊತ್ತಾಗ್ಲಿ ಅಂತ ಈ ಪಾಯಿಂಟ್ ಇಲ್ಲೇ ಸರಿಸ್ತೇನೆ. ಹೌದಾ, ಅಂದ್ರೆ ಅದು ಏನಾಗತ್ತೆ ಹೇಳ್ರಿ, ಎಕ್ಸ್ 0 ಇತ್ತು, ವಾಯ್ ಒಂದ್ ಯಾವ್ದೋ ವ್ಯಾಲ್ಯೂ ಇದ್ದಾಗ ಆ ಲೈನ್ ಎಲ್ಲಿ ಪಾಯಿಂಟ್ ಎಲ್ಲಿ ಬರ್ತೈತಿ ನಮ್ಗ, ಯಾವ ನಿರ್ದೇಶಾಂಕದ ಮೇಲೆ ಬರ್ತೈತಿ, ವಾಯ್ ಅಕ್ಷದ ಮೇಲೆ ಬರ್ತೈತಿ. ಹೌದಿಲ್ಲ, ಹಂಗಾದ್ರೆ ಅದು ಹೇಳಿಕೆ ನಮ್ಗೆ ಏನಾಗಿದೆ, ಸರಿಯಾಗಿದೆ ಅಂತ ಬರೀಬಹುದು. 4ನೇ ಒಳಗ ಫಸ್ಟ್ನೇದೇನು ಸರಿ ಅಂತ ಬರೀಬಹುದು. ಹೌದಾ, ಆಮೇಲೆ ಸೆಕೆಂಡ್ ಕ್ವಶನ್ ನೋಡ್ರಿ, ವಾಯ್ ನಿರ್ದೇಶಾಂಕ 0, ಎಕ್ಸ್ ನಿರ್ದೇಶಾಂಕ 5 ಆಗಿರುವ ಬಿಂದುವು ವಾಯ್ ಅಕ್ಷದ ಮೇಲೆ ಇರುತ್ತದೆ. ಈಗ ಏನ್ ಹೇಳ್ತಾ ಇದಾರೆ ಅವ್ರು ಅಂದ್ರ, ಎಕ್ಸ್ 0 ಐತಿ ಅಂತ. ಹೌದಾ, ಎಕ್ಸ್ 0 ಐತಿ, ಆಟೋಮೆಟಿಕ್ಲಿ ವಾಯ್ ಏನಾಗತ್ ನಮಗಿಲ್ಲ ಇನ್ನೊಂದು ಪಾಯಿಂಟ್ ಏನಾಗತ್ತ, ಇಲ್ಲೇ 5 ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ಬರ್ತೈತಿ. ಹೌದಾ, ಬಟ್ ಅವ್ರು ಏನ್ ಹೇಳ್ತಾ ಇದಾರು, ವಾಯ್ ಅಕ್ಷದ ಮೇಲೆ ಬರ್ತೈತಿ ಅಂತ ಹೇಳ್ತಾ ಇದಾರೆ. ಅಂದ್ರ ಆ ಹೇಳಿಕೆ ನಮ್ಗೆ ಏನಾಯ್ತು ಹೇಳ್ರಿ, ಅದು ತಪ್ಪಾಯ್ತು. ಯಾಕಂದ್ರೆ ವಾಯ್ 0 ಇದ್ದಾಗ ಆಟೋಮೆಟಿಕ್ಲಿ ಇನ್ನೊಂದು ಪಾಯಿಂಟ್ ನಮ್ಗೆ ಏನಾಗತ್ತ, ಎಕ್ಸ್ ಅಕ್ಷದ ಮೇಲೆ ಬರ್ತೈತಿ, ವಾಯ್ ಅಕ್ಷದ ಮೇಲೆ ಬರುವುದಿಲ್ಲ. ಸೊ 2ನೇ ಹೇಳಿಕೆ ಏನಾಗತ್ ನಮ್ದು ತಪ್ಪು. ಹಾಗಾದ್ರೆ ಅದು ಯಾವ ಅಕ್ಷದ ಮೇಲೆ ಬರ್ತೈತಿ, ಎಕ್ಸ್ ಅಕ್ಷದ ಮೇಲೆ ಬರುತ್ತದೆ, ಎಕ್ಸ್ ಅಕ್ಷದ ಮೇಲೆ ಬರುತ್ತದೆ. ಹೌದಾ, ಆಮೇಲೆ ಥರ್ಡ್ ಒನ್. ಹೌದಾ, ಮೂಲ ಬಿಂದುವಿನ ನಿರ್ದೇಶಾಂಕಗಳು 0, 0. ಇದನ್ನಂತೂ ನಿಮಗೆ ಸಾಕಷ್ಟು ಸಲ ಕ್ವಶನ್ ಕೇಳಿದೆ ನಾನು, ಮಲ್ಟಿಪಲ್ ಚಾಯ್ಸ್ ಒಳಗೆ ಕೇಳೀನಿ. ಆಮೇಲೆ ಇಲ್ಲಿ ನಿಮಗೆ ಎಷ್ಟು ಸಲ ತೋರಿಸ್ತಾ ಇರ್ತೇನೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂದ್ರೆ ಇಲ್ಲಿ ಬರ್ತಾವ. ಹೌದಾ, ಇವಕ್ ನಾವು ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವ್ದಾವ್ ಹಾಗಾದ್ರೆ ಅವು 0, 0 ಅಂತ ಇದಾವ. ಹೌದಾ, 0, 0 ಅಂತ ಇದಾವ. ಕರೆಕ್ಟಾ, ಅವ್ರು ಹೇಳಿದ್ದು ಹೇಳಿಕೆ ಏನಾಗತ್ ನಮ್ಗ ಸರಿ ಇದೆ. ಇಲ್ಲಿ ನೋಡ್ರಿ ಸರಿ ಇದೆ. ಹೌದಾ, ಕರೆಕ್ಟಾ, ಇಲ್ಲೇ ಫಸ್ಟ್ ಒಂದ್ ಸರಿ ಇತ್ತು, ಆಮೇಲೆ ಸೆಕೆಂಡ್ ತಪ್ಪಿತ್ತು. ಯಾಕಂದ್ರೆ ಅವರು ವಾಯ್ ಅಕ್ಷದ ಮೇಲೆ ಬರ್ತೈತೆ ಅಂತ ಹೇಳಿದ್ರು, ಬಟ್ ಅದು ವಾಯ್ ಅಕ್ಷದ ಮೇಲೆ ಬರುದಿಲ್ಲ, ಅದು ಎಕ್ಸ್ ಅಕ್ಷದ ಮೇಲೆ ಬರ್ತೈತಿ. ತಪ್ಪಿದ್ದನ್ನ ನಾವೇನ್ ಮಾಡಿದ್ವಿ, ಕರೆಕ್ಟ್ ಮಾಡಿ ಬರ್ದಿವಿ. ಅದಾದ್ಮೇಲೆ ಥರ್ಡ್ ಒನ್ ಅವ್ರು ಹೇಳಿದಂತ ಹೇಳಿಕೆ ಸರಿಯಾಗಿದೆ. ಮೂಲ ಬಿಂದುವಿನ ನಿರ್ದೇಶಾಂಕಗಳು ನಮ್ಗೆ ಏನಾಗತ್ತ 0, 0 ಬರ್ತಾವು. ಅರ್ಥ ಆಯ್ತಾ, ಇದು ನಮ್ದು ಏನಾಗತ್ತೆ ಹೇಳ್ರಿ, ಅಭ್ಯಾಸ 5.2 ಇಲ್ಲಿಗೆ ಇದು ಮುಗೀತು. ಹೌದಾ, ಇದ್ರೊಳಗ್ ನಮಗಿನ್ನ ನೆಕ್ಸ್ಟ್ ನಮಗೇನಂದ್ರೆ ಅಪ್ಲಿಕೇಶನ್ಸ್ ಅಂದ್ರೆ ಅನ್ವಯಗಳು. ನೀವು ಯಾವುದೇ ಒಂದು ಪಾಠ ಅಥವಾ ನೀವು ಯಾವುದೇ ಒಂದು ಏನೋ ಒಂದು ಕಲಿತೀರಿ ಅಂತಂದ್ರ ಅದು ನಮಗ ರಿಯಲ್ ಲೈಫ್ ಒಳಗ ಯೂಸ್ ಇದ್ದೇ ಇರ್ತೈತಿ. ಹೌದಾ, ಈ ಮ್ಯಾಥ್ಸ್ ಒಳಗ ಏನೋ ಹೇಳ್ತಾರೋ, ಗ್ರಾಫ್ ಹೇಳ್ತಾರೋ, ಅದ್ ನಮ್ಗೆ ಎಲ್ಲಿ ಯೂಸ್ ಆಗ್ತೈತಿ, ಬರೀ ಕೂಡ್ಸುದು ಕಳೆಯೋದು ಅಥವಾ ಮಲ್ಟಿಪ್ಲೈ ಮಾಡೋದು ಅಷ್ಟೇ ಯೂಸ್ ಆಗ್ತೈತಿ ಅಂತ ನೀವು ತಿಳ್ಕೊಬಹುದು. ಬಟ್ ಅದ ನಮ್ಗೆ ಏನಾಗತ್ತೆ, ಪ್ರತಿಯೊಂದು ಚಾಪ್ಟರ್ ನಿಮ್ಗ ರಿಯಲ್ ಲೈಫ್ ಒಳಗ ಯೂಸ್ ಆಗುವಂತಾವ್ ಇರ್ತಾವ. ಹೌದಾ, ಸೊ ಅದಕ್ ತಕ್ಕಂಗ ನಮ್ಗೆ ಈಗ ಏನಾಗಿತ್ತು, ನಾವು ಗ್ರಾಫ್ ಅನ್ನ ಯೂಸ್ ಮಾಡಿದ್ವಿ. ಸೊ ಗ್ರಾಫ್ ಇದೇ ನಮ್ಗ ಎಕ್ಸಾಮ್ ಪರ್ಪಸ್ ಅಷ್ಟ ಅಲ್ಲ, ನಮ್ಗೆ ಏನಾಗತ್ತದು ರಿಯಲ್ ಲೈಫ್ ಒಳಗು ಅದರದ ಅನ್ವಯಗಳ ಯಾವ ರೀತಿ ಇರ್ತಾವು, ಯಾವ ರೀತಿ ಅದನ್ನ ರಿಯಲ್ ಲೈಫ್ ಒಳಗ್ ನಾವು ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ಇದು ಅನ್ವಯಗಳು ಅಥವಾ ಅಪ್ಲಿಕೇಶನ್ಸ್ ಆಫ್ ಗ್ರಾಫ್ಸ್. ಹೌದಾ, ಅದನ್ನ ನೋಡೋಣಂತೀಗ. ಹೌದಾ, ಅನ್ವಯಗಳು ಅಂತ ಇದಾವ. ಹೌದಾ, ಅನ್ವಯಗಳು ಯಾವ್ದಾವ್ ನೋಡ್ರಿ, ಅಲ್ಲಿ ಏನಾಗಿದೆ, ಅಂದ್ರೆ ಇಲ್ಲಿ ನೋಡ್ರಿ ನಿಮ್ಗ ನಿತ್ಯ ಜೀವನದಲ್ಲಿ ಯಾವ ಸೌಲಭ್ಯವನ್ನು ಹೆಚ್ಚು ಬಳಸುವಿರೋ ಅದಕ್ಕೆ ಹೆಚ್ಚು ಮೌಲ್ಯ ತರಬೇಕೆಂಬುದನ್ನು ನೀವು ತಿಳಿದಿರುವಿರಿ. ಹೆಚ್ಚು ವಿದ್ಯುತ್ ಶಕ್ತಿ ಬಳಸಿದರೆ ಅದರ ಬಿಲ್ಲು ಸಹ ಹೆಚ್ಚಾಗಿರಲೇಬೇಕು. ಹೌದಾ, ಈಗ ನೀವು ಯಾವ್ದೋ ಒಂದು ಕ್ವಾಂಟಿಟಿ ನಾವು ಹೆಂಗ್ ಬಳಸ್ತಾ ಹೋಗ್ತೀವಿ ಹಂಗಂಗ ಅದ್ ಏನಾಗತ್ ನಮ್ಗ ಅದ್ರದ್ದು ವ್ಯಾಲ್ಯೂ ಕೂಡ ನಮ್ಗ ಜಾಸ್ತಿ ಆಗ್ತೈತಿ. ಹೌದಾ, ಈಗ ನೋಡ್ರಿ ನೀವು ಈಗ ಗೋಲ್ಡ್ ಅದನ್ನ ಬಹಳ ಜನ ಬಳಸ್ತಾ ಅದ್ರದ್ದು ರೇಟ್ ಫುಲ್ ಗಗನಕ್ಕೆ ಏರಿರ್ತೈತಿ. ಹೌದಾ, ಅದೇ ರೀತಿ ಈಗ ನೀವು ಕರೆಂಟ್ ಬಹಳ ಬಳಸ್ತಾ ಇರ್ತೀರಿ, ಅದು ನೀವು ಯಾವ ರೀತಿ ಬಳಸ್ತಾ ಇರ್ತೀರಿ ಅದೇ ರೀತಿ ಅದರದ್ದು ಬಿಲ್ ಕೂಡ ನಮಗ ಬರ್ತಿರ್ತೈತಿ. ಹೌದಾ, ಕಡಿಮೆ ಬಳಸಿದ್ರೆ ಕಡಿಮೆ ಇರ್ತೈತಿ, ಹೆಚ್ಚು ಬಳಸಿದ್ರೆ ಹೆಚ್ಚು ಇರ್ತೈತಿ. ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿರ್ತೈತಿ. ಅಂದ್ರೆ ಅದ್ರದ್ದು ಗ್ರಾಫು ಏನಾಗಿರ್ತೈತಿ, ಇನ್ಕ್ರೀಸ್ ರೂಪದೊಳಗನ ಬರ್ತಿರ್ತೈತಿ ನಮಗ. ಹೌದಾ, ಆಮೇಲೆ ಮತ್ತೆ ಯಾವ್ದು ಎಕ್ಸಾಂಪಲ್ ಕೊಟ್ಟಿದಾರ ಅವರು, ಮತ್ತೆ ಇಲ್ಲಿ ಯಾವ ಎಕ್ಸಾಂಪಲ್ ಇನ್ನೊಂದು ಯಾವ್ದಂದ್ರ
ಪೆಟ್ರೋಲ್ ಲೀಟರ್ಗಳ ಸಂಖ್ಯೆ, ಆಮೇಲೆ ಪೆಟ್ರೋಲ್ ಬೆಲೆ. ಹೌದಾ? ಈಗ ನಾವು ಒಂದು ಪೆಟ್ರೋಲ್ ಅನ್ನ ತಗೊಳ್ತಾ ಇದೀವಿ ಅಂದ್ರೆ ಅದನ್ನ ಲೀಟರ್ ಹೆಂಗ್ ಜಾಸ್ತಿ ಆಕೈತಿ, ಹಂಗಂಗ ಅದ್ರದ್ದು ಅಮೌಂಟ್ ಕೂಡ ನಮಗ ಜಾಸ್ತಿ ಆಗ್ತೈತಿ. ಹೌದಾ? ಈಗ ನೋಡ್ರಿ 10 ಲೀಟರ್ ತಗೊಂಡಿವಿ ಅಂದ್ರೆ ನಿಮ್ ಬುಕ್ ಒಳಗೆ ಎಕ್ಸಾಂಪಲ್ ಇದೆ ಅದು. 10 ಲೀಟರ್ಗೆ 500 ಆಗಿದೆ, 15 ಲೀಟರ್ಗೆ 750, 20 ಲೀಟರ್ಗೆ 1000, 25 ಲೀಟರ್ಗೆ 1250 ರೂಪಾಯಿ. ಹಂಗಂದ್ರ ನಮ್ದು ಲೀಟರ್ ಯಾವ ರೀತಿ ಜಾಸ್ತಿ ಆಗ್ತಾ ಹೋಗ್ತೈತಿ, ಅವಾಗ ಅದ್ರದ್ದು ಏನಂತಾರ ಬೆಲೆನೂ ಕೂಡ ನಮಗ ಜಾಸ್ತಿ ಆಗ್ತೈತಿ. ಅದನ್ನ ಅವ್ರು ಗ್ರಾಫ್ ಒಳಗೂ ತೋರಿಸಿದಾರು. ಹೌದಾ? ಅದ್ರ ನೆಕ್ಸ್ಟ್ ಮತ್ ಯಾವ ಇಲ್ಲ. ಹೌದಾ? ಈಗ ನಾವೇನ್ ಮಾಡೋಣ, ಅಭ್ಯಾಸಕ್ಕೆ ಹೋಗೋಣ. ಹೌದಾ? ಅಭ್ಯಾಸ 5.3, ಅಭ್ಯಾಸ 5.3 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ಅಭ್ಯಾಸ ಏನಿದೆ ಫಸ್ಟ್ ನೋಡ್ರಿ. ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿನ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆಗಳನ್ನ ಎಳೆಯಿರಿ. ಹೌದಾ? ಅಲ್ಲಿ ಏನಾಗಿದೆ ಅಂದ್ರ ಒಂದು ಸೇಬು ಹಣ್ಣಿನ ಬೆಲೆಯನ್ನ ಕೊಟ್ಟಿದ್ದಾರೋ ಅದಕ್ಕೆ ತಕ್ಕಂಗ ಚಾರ್ಟ್ ಕೊಟ್ಟಿದ್ದಾರೆ. ನಿಮ್ಮ ಬುಕ್ ಒಳಗ್ ತೋರಿಸ್ತೇನೆ ನೋಡ್ರಿ ನಾನು. ಇಲ್ಲಿದೆ ನೋಡ್ರಿ, ಸೇಬು ಹಣ್ಣಿನ ಸಂಖ್ಯೆ. ಒಂದು ಸೇಬು ಹಣ್ಣಿಗೆ 5 ರೂಪಾಯಿ ಆಗಿದೆ, 2 ಸೇಬು ಹಣ್ಣಿಗೆ 10 ಆಗಿದೆ, 3 ಸೇಬು ಹಣ್ಣಿಗೆ 15, 4 ಸೇಬು ಹಣ್ಣಿಗೆ 20, 5 ಸೇಬು ಹಣ್ಣಿಗೆ 25. ಅಂದ್ರ ನಮ್ದು ಸೇಬು ಹಣ್ಣಿನ ಸಂಖ್ಯೆಗಳು ಯಾವ ರೀತಿ ಜಾಸ್ತಿ ಆಗ್ತಾವೋ ಅದ್ರ ಜೊತೆಗೆ ಅದರ ಬೆಲೆ ಕೂಡ ನಮ್ಗ ಜಾಸ್ತಿ ಆಗೈತಿ. ಅದನ್ನ ಏನ್ ಮಾಡ್ಬೇಕಂತ ನಾವು ನಕ್ಷೆಗಳಲ್ಲಿ ಬರೀರಿ ಅಂತ ಹೇಳಿದಾರೆ. ಸೊ ನಕ್ಷೆಗಳನ್ನ ನಾವು ಹೇಳೋಣಂತ. ಹೌದಾ? ಈ ರೀತಿ ಒಂದು ನಕ್ಷೆ ನಮ್ದು. ಹೌದಾ? ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಹೌದಾ? ಇಲ್ಲಿ ಏನಾಗಿತ್ತು, ಸೇಬು ಹಣ್ಣಿನ ಸಂಖ್ಯೆ, ಸೇಬು ಹಣ್ಣಿನ ಸಂಖ್ಯೆ, ಹಣ್ಣಿನ ಸಂಖ್ಯೆ. ಹೌದಾ? ನೀವು ಯಾವ ದತ್ತಾಂಶಗಳನ್ನ ಅಂದ್ರ ಯಾವ ದತ್ತಾಂಶಗಳನ್ನ ಎಕ್ಸ್ ಅಕ್ಷದಲ್ಲಿ ತಗೊಂಡಿರಿ, ಯಾವ ದತ್ತಾಂಶಗಳನ್ನ ವಾಯ್ ಅಕ್ಷದಲ್ಲಿ ತಗೊಂಡಿರಿ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕು. ಹಂಗ ನೀವು ಯಾವ್ದೋ ಗ್ರಾಫ್ ಹಾಕಿದ್ರಿ ಏನೋ ಆಯ್ತು ಹಾಗಲ್ಲ. ಹೌದಾ? ಇಲ್ಲೇ ನೋಡ್ರಿ, ಸೇಬು ಹಣ್ಣಿನ ಸಂಖ್ಯೆ. ಸೇಬು ಹಣ್ಣಿನ ಸಂಖ್ಯೆ ಎಷ್ಟಿದೆ ನಮಗಿಲ್ಲಿ? 1 2 3 4 5 ಅಂತ ಇದೆ. ಹೌದಾ? ಅದಾದ್ಮೇಲೆ ಬೆಲೆಗಳು, ಬೆಲೆ ಅಂತ ನಾ ಇಲ್ಲಿ ಬರೀತೇನೆ ನೋಡ್ರಿ. ಬೆಲೆ ರೂಪಾಯಿಗಳಲ್ಲಿ, ರೂಗಳಲ್ಲಿ. ಹೌದಾ? ಅಲ್ಲೇನಾಗಿದೆ ನಮಗ, ಈಗ ನಾನು 1 2 3 4 ತಗೊಳಕ್ ಬರುದಿಲ್ಲ. ಅದನ್ನ ನಾನು ಏನ್ ಮಾಡ್ತೇನೆ, 5 10 15 20 ಅಂತ ತಗೋತೇನೆ. ಹೌದಾ? 5 10 15 20 25. ಹೌದಾ? ಇವು ನಮ್ಗೇನಾಗತ್ತ, ಬೆಲೆಗಳು. ಸೇಬು ಹಣ್ಣಿನ ಬೆಲೆಗಳನ್ನು ಇಲ್ಲಿ ಬರದೆ ಸೇಬು ಹಣ್ಣಿನ ಸಂಖ್ಯೆಗಳನ್ನ ನಾನು ಇಲ್ಲಿ ಬರದೆ. ಹೌದಾ? ಈಗ ನೋಡ್ರಿ, ಒಂದು ಸೇಬು ಹಣ್ಣಿಗೆ ಎಷ್ಟು ಬೆಲೆ ಇದೆ ನೋಡ್ರಿ. ಒಂದು ಸೇಬು ಹಣ್ಣಿಗೆ ಬೆಲೆ ಎಷ್ಟಿದೆ? 5 ಇದೆ. ಇಲ್ಲಿ 1 ಇದೆ, ಇಲ್ಲಿ 5 ಪಾಯಿಂಟ್ ಇರೋದ್ರಿಂದ ನಾನು ಅದನ್ನು ಇಲ್ಲಿ ಗುರುತಿಸ್ತೇನೆ. ಹೌದಾ? ಕರೆಕ್ಟಾ? ಅದಾದ್ಮೇಲೆ 2 ಸೇಬು ಹಣ್ಣಿಗೆ ಎಷ್ಟಿದೆ ನೋಡ್ರಿ. 2 ಸೇಬು ಹಣ್ಣಿಗೆ ಎಷ್ಟಿದೆ? ಇಲ್ಲಿದೆ ನೋಡ್ರಿ, ಇಲ್ಲಿ 2, ಇಲ್ಲಿ 10. ಹೌದಾ? ಕರೆಕ್ಟಾ? ಅದಾದ್ಮೇಲೆ 3 ಸೇಬು ಹಣ್ಣಿಗೆ ಎಷ್ಟಿದೆ ಅಂದ್ರೆ ಸ್ಟ್ರೇಟ್ ಅದ ಲೈನಿಗೆ ಇಲ್ಲಿ ತಂದದನ್ನ ನಾವೇನ್ ಮಾಡ್ಬೇಕು, ಇಲ್ಲೇ ಪಾಯಿಂಟ್ ಅನ್ನ ಗುರುತಿಸ್ಬೇಕು. ಹೌದಾ? ಅದಾದ್ಮೇಲೆ 4ಕ್ಕೆ ಎಷ್ಟಿದಾವು? 20 ಐತಿ. ಹೌದಾ? ಕರೆಕ್ಟಾ? ಇಲ್ಲಿ ನೋಡಿ 20. ನೆಕ್ಸ್ಟ್ 5ಕ್ಕೆ ಎಷ್ಟಿದೆ? 25 ಇದೆ. ಕರೆಕ್ಟಾ? ಈ ಪಾಯಿಂಟ್ಸ್ ಗಳನ್ನ ಗುರುತಿಸಿದ್ವಲ್ಲ, ಈಗ ಏನ್ ಮಾಡ್ಬೇಕು ನಾವು, ಸ್ಟ್ರೇಟ್ ಲೈನ್ ಅನ್ನ ಎಳಿಬೇಕು. ಕರೆಕ್ಟ್? ಈ ರೀತಿ ನಾವು ಒಂದು ಸೇಬು ಹಣ್ಣಿನ ಗ್ರಾಫ್ ಅನ್ನ ಅದರದ ಬೆಲೆಗಳಿಗೆ ಅನುಗುಣವಾಗಿ ಒಂದು ನಾವು ರೇಖಾ ನಕ್ಷೆಯನ್ನ ಎಳೆದಿವಿ. ಹೌದಾ? ಇದೆಲ್ಲ ಏನಾಗಿದೆ, ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಗೊತ್ತಾಗ್ತೈತೆ ಅಂದ್ರೆ, ನಾವ್ ಏನ್ ಮಾಡ್ಬೇಕು, ಸೇಬು ಹಣ್ಣಿನ ಸಂಖ್ಯೆಗಳು ಜಾಸ್ತಿ ಆದಂಗ ಅದ್ರದ ಬೆಲೆಗಳು ಕೂಡ ನಮಗೇನಾಗತ್ತ, ಜಾಸ್ತಿ ಆಯ್ತು ಅನ್ನೋದು ಇದ್ರದ್ದು ಈ ಏನಂತ ನಕ್ಷೆಯ ಅರ್ಥ. ಹೌದಾ? ಸೊ ಈಗ ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಮುಗಿಸ್ಕೊಳ್ಳೋಣ. ಅದಾದ್ಮೇಲೆ ನಾ ಇನ್ನು ಟೈಮ್ ಇತ್ತಂದ್ರೆ ಈ ಅಭ್ಯಾಸವನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಮುಗಿಸ್ಕೊಂಡು ನಾನು ಸ್ಟಾರ್ಟ್ ಮಾಡೋಣ. ನೋಡ್ರಿ, ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ
ಕ್ಲಾಸ್ 8th ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಹೌದಾ? ಈ ಕೆಳಗಿನ ನಕ್ಷೆಯಿಂದ ಈ ಪ್ರಶ್ನೆಗೆ ಉತ್ತರಿಸಿ ಅಂತ ಇದೆ. ಹೌದಾ? ನಿಮಗೆ ನಕ್ಷೆ ಯಾವ ರೀತಿ ಇದೆ ಅಂತ ನೋಡೋಣ ಇಲ್ಲಿ. ಹೌದಾ? ಇಲ್ಲಿ ಏನಾಗಿದೆ ನಮಗ 2002 ಅಂದ್ರೆ ಒಂದು ಕಂಪನಿ ನಿಮ್ಗೆ ಆಲ್ರೆಡಿ ಇದು ಅಭ್ಯಾಸದೊಳಗಿತ್ತು. ಹೌದಾ? ಇಲ್ಲಿ ಏನಾಗಿದೆ, ಒಂದು ಕಂಪನಿ ಅದು ಇಯರ್ಲಿ ಅದರದ್ದು ಏನಂತಾರ ಮಾರಾಟದ ಬೆಲೆಗಳನ್ನ, ಮಾರಾಟ ಎಷ್ಟಾಗಿತ್ತು ಅನ್ನೋದನ್ನ ಅವರು ಗ್ರಾಫ್ ಮುಖಾಂತರ ತೋರಿಸಿದಾರೆ. ಹೌದಾ? 2002ರಿಂದ 2006ರವರೆಗೆ ಇಲ್ಲಿ ಏನಾಗಿದೆ, ಸೇಲ್ಸ್ ಅಂದ್ರ ಮಾರಾಟ ನಮ್ಗೆ ಏನಾಗಿದೆ, ಮಿಲಿಯನ್ ಒಳಗಿದೆ. ಹೌದಾ? ಇಲ್ಲಿ ಎಷ್ಟೆಷ್ಟಿದೆ, ಕ್ವಶನ್ ಯಾವ ರೀತಿ ಇದಾವಂತ ನೋಡೋಣಂತ. ಹೌದಾ? ಕ್ವಶನ್ ನೋಡ್ರಿ, 2002ರಲ್ಲಿ ಮಾರಾಟ ಎಷ್ಟಿತ್ತು? ಹೌದಾ? ಮಾರಾಟ 2002ರೊಳಗೆ ಎಷ್ಟಿತ್ತು? ಹೌದಾ? ಅಲ್ಲಿ ನೋಡ್ರಿ, ಆಪ್ಷನ್ 4 ಮಿಲಿಯನ್, ಆಪ್ಷನ್ ಬಿ 6 ಮಿಲಿಯನ್, ಆಪ್ಷನ್ ಸಿ 7 ಮಿಲಿಯನ್, ಆಪ್ಷನ್ ಡಿ 8 ಮಿಲಿಯನ್. ಹೌದಾ? ಇಲ್ಲಿ ನೋಡ್ರಿ 2002ರೊಳಗ ಇಲ್ಲಿ ನೋಡ್ರಿ, ನಾ ಕರ್ಸರ್ ಪಾಯಿಂಟ್ ಅನ್ನ ಸರಿಸ್ತಾ ಇದ್ದೀನಿ. ನೀವು ಎಕ್ಸಾಮ್ ಒಳಗ ಇದೇ ರೀತಿ ಇದಕ್ಕೆ ಆನ್ಸರ್ ಅನ್ನ ಕಂಡುಹಿಡಿಬೇಕು. ಸೊ 2002ರಲ್ಲಿ ಎಷ್ಟು ನಮಗ ಮಾರಾಟವಾಗಿದೆ ಹೇಳ್ರಿ? ಇಲ್ಲಿ ಕರ್ಸರ್ ಪಾಯಿಂಟ್ ನಾ ಸರಿಸ್ತಾ ಇದ್ದೇನೆ ನೋಡ್ರಿ, ಎಷ್ಟಾಯ್ತು? 4 ಮಿಲಿಯನ್ ಅಂತ ಇದೆ. ಸೊ ನಮ್ದು ಆನ್ಸರ್ ಏನಾಗತ್ತೆ ಹೇಳ್ರಿ? 4 ಮಿಲಿಯನ್ ಅಂತ ಇದೆ. ಹೌದಾ? ನೆಕ್ಸ್ಟ್ ಕ್ವಶನ್, 2006ರಲ್ಲಿ ಮಾರಾಟವು ಎಷ್ಟಿತ್ತು? ಇಲ್ಲಿ 2, 4, 6, 8 ಮಿಲಿಯನ್ಗಳಲ್ಲಿ ಇದೆ. ಹೌದಾ? ಇಲ್ಲಿ ಒಂದ್ಸಲ ಮಿಲಿಯನ್ ಬರ್ತಿದೆ, ಮತ್ತೆ ಬರ್ದಿಲ್ಲ. ಹೌದಾ? 2006ರೊಳಗೆ ಎಷ್ಟಿದೆ ನೋಡ್ರಿ ಮಾರಾಟ? ಮತ್ತು ಈ ನಕ್ಷೆಯನ್ನ ನೋಡಿದಾಗ ನಮಗ್ ಗೊತ್ತಾಗ್ತೈತಿ. ಸೊ ಇಲ್ಲಿ ನೋಡ್ರಿ 2006 ಇಲ್ಲಿದೆ ನಮಗ್. ಹೌದಾ? ಈ 2006ರ ಪಾಯಿಂಟ್ ಅನ್ನ ಹಿಂಗ್ ತಗೊಂಡ್ ಹೋಗಿ ಈ ಕಡೆ ಹಿಂಗ್ ಸರಿಸ್ರಿ ಕರ್ಸರ್ ಪಾಯಿಂಟ್. 2006ರೊಳಗೆ ಎಷ್ಟಿತ್ತು ಮಾರಾಟ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಇಲ್ಲಿ ಕಾಣಿಸ್ತಾ ಇದೆ ನಾ ಕರ್ಸರ್ ಪಾಯಿಂಟ್ ಇಟ್ಟಿದ್ದು. ಹೌದಾ? ಹಾಗಾದ್ರೆ ಎಷ್ಟು 2006ರೊಳಗ? 8 ಮಿಲಿಯನ್ ಮಾರಾಟವಾಗಿದೆ. ಹೌದಾ? ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್, 2002 ಮತ್ತು 2006ರಲ್ಲಿ ಆದ ಮಾರಾಟಗಳ ನಡುವಿನ ವ್ಯತ್ಯಾಸವನ್ನ ಲೆಕ್ಕ ಹಾಕಿ. ಹೌದಾ? ಅದ್ರ 2006ಕ್ಕೂ ಮತ್ತು 2008ಕ್ಕೆ ಇರುವಂತಹ ವ್ಯತ್ಯಾಸ ನೋಡ್ರಿ. ಇಲ್ಲೇ ನೋಡ್ರಿ, ಒಂದ್ ಸೆಕೆಂಡ್ ಮತ್ತೆ ಚಿತ್ರಕ್ಕೆ ಹೋಗೋಣಂತ. ಹೌದಾ? ಇಲ್ಲೇನಾಗಿದೆ, 2006ರೊಳಗ 8 ಮಿಲಿಯನ್ ಮಾರಾಟವಾಗಿದೆ, 2002ರೊಳಗ 4 ಮಿಲಿಯನ್ ಆಗಿದೆ. 8 ಮೈನಸ್ 4 ಮಾಡಿದ್ರೆ ಎಷ್ಟಾಯ್ತು? 8 ಮೈನಸ್ 4 ಮಾಡಿದ್ರೆ ಎಷ್ಟಾಯ್ತು? 4 ಆಯ್ತು. ಸೊ ಇಲ್ಲಿ ಏನಾಗತ್ತೆ ನಮ್ದು ಆಪ್ಷನ್ ನೋಡ್ರಿ, 2 ಇದೆ, 4 ಇದೆ, 6 ಇದೆ, 8 ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 2005ರಲ್ಲಿ ಮಾರಾಟವು ಎಷ್ಟಿತ್ತು? 2005ರೊಳಗ ಮಾರಾಟ ಎಷ್ಟಿದೆ ಅಂತ ನೋಡೋಣಂತ. ಮತ್ತೆ ನಾವು ಚಿತ್ರವನ್ನ ನೋಡ್ಬೇಕಾಗ್ತೈತಿ. ಇಲ್ಲಿ ನೋಡ್ರಿ 2005 ಇಲ್ಲಿದೆ, ಕರೆಕ್ಟಾ? 2005ಅನ್ನ ಇಲ್ಲಿ ಹೋಗ್ರಿ, ಹಂಗ ನೋಡೋಣ ಎಷ್ಟಾಯ್ತು ನೋಡ್ರಿ. 2005ರೊಳಗ ಎಷ್ಟಾಯ್ತು? 12 ಇದೆ ನಮಗ್. ಹೌದಾ? ಬಟ್ ಇದು ನಿಮ್ದು ಎಕ್ಸಾಮ್ ನಿಮ್ ಬುಕ್ ಒಳಗ 12 ಇದ್ದಿದ್ದಿಲ್ಲ, 7 ಇದೆ ನನಗ. ಹೌದಾ? ನಾನು ಇಲ್ಲಿ 10 ಬರ್ದಿದ್ದೀನಿ, ಯಾಕಂದ್ರೆ ಅಲ್ಲಿ 10 ಇತ್ತು. ಅಲ್ಲಿ ಏನಾಗಿದೆ ನಮಗ 2005ರಲ್ಲಿ ಮಾರಾಟವು ಎಷ್ಟಿದೆ ನಮಗಿಲ್ಲಿ? 10 ಇದೆ. ಅಲ್ಲಿ ಸೊ ಚಿತ್ರದೊಳಗ 12 ಇದೆ, ಬಟ್ ಅಲ್ಲಿ ಕರೆಕ್ಟ್ ಎಕ್ಸಾಕ್ಟ್ ಇರೋದು ಎಷ್ಟಿದೆ? 10 ಇದೆ. ಹೌದಾ? ನೆಕ್ಸ್ಟ್, 2003ರಲ್ಲಿ ಮಾರಾಟ ಎಷ್ಟಿತ್ತು? 2003ರೊಳಗೆ ಎಷ್ಟಿದೆ ನೋಡ್ರಿ? 2003. ಹೌದಾ? 2003ರೊಳಗೆ ಕೂಡ ನಮ್ಗೆ ಎಷ್ಟಿದೆ? 8 ಇದೆ. ಸೊ ಇಲ್ಲಿ ಎಷ್ಟಿದೆ ನೋಡ್ರಿ? ಆಪ್ಷನ್ ಐತೆ ನೋಡೋಣ. 2003. ಹೌದಾ? ಇಲ್ಲಿ ನೋಡ್ರಿ, ಆಪ್ಷನ್ ಎ 5 ಇದೆ, ಆಪ್ಷನ್ ಬಿ 6 ಇದೆ, ಆಪ್ಷನ್ ಸಿ 7 ಇದೆ, ಆಪ್ಷನ್ ಡಿ 8 ಇದೆ. ಸೊ ಹಾಗಾದ್ರೆ ನಮ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈಗ ಅದು ಆ ಚಿತ್ರಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳು ಮುಗಿದು ಈಗ ಮತ್ ಕ್ವಶನ್ಸ್ ಗಳು ಸ್ಟಾರ್ಟ್ ಆದವು ನಮಗ. ಹೌದಾ? ಈಗ ನೋಡ್ರಿ, ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಆಪ್ಷನ್ ಎ 1 1, ಆಪ್ಷನ್ ಬಿ 0 0, ಆಪ್ಷನ್ ಸಿ 1 0, ಆಪ್ಷನ್ ಡಿ 2 0 ಅಂತ ಇದೆ. ಹೌದಾ? ಇಲ್ಲೇ ನೋಡ್ರಿ ನಮ್ದ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಇಲ್ಲೇ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? ನೀವು ಈ ಕ್ವಶನ್ ಮತ್ತೆ ಆನ್ಸರ್ 10th ವರೆಗೂ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಈ ಕ್ವಶನ್ ಬಹಳ ಇಂಪಾರ್ಟೆಂಟ್ ನಿಮ್ಗ, ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಹೌದಾ? ನೆಕ್ಸ್ಟ್,
4, 6 ಈ ಬಿಂದುಗಳು ಬರುವ ಚತುರ್ಥಾಂಕ. 4 ಮತ್ತು 6ಗಳು ಎರಡು ಪ್ಲಸ್ ಇರೋದ್ರಿಂದ ಯಾವ ಚತುರ್ಥಾಂಕದೊಳಗೆ ಬರ್ತೈತಿ? 1ನೇ ಚತುರ್ಥಾಂಕ ಬರ್ತಿತ್ತು, 2ನೇ ಚತುರ್ಥಾಂಕ ಬರ್ತಿತ್ತು, ಅಥವಾ 3 ಅಥವಾ 4. ಸೊ ಎರಡು ಪ್ಲಸ್ ಇರೋದ್ರಿಂದ ಅದು ಎಲ್ಲಿ ಬರ್ತೈತೆ ಅಂದ್ರ ಆಪ್ಷನ್ ಎ ಅಲ್ಲೇ ನಮ್ಗೆ ಏನಾಗತ್ತ 1ನೇ ಚತುರ್ಥಾಂಕದೊಳಗ ಬರ್ತೈತಿ. ನೆಕ್ಸ್ಟ್ -3, -2 ಈ ಬಿಂದುಗಳು ಬರುವಂತಹ ಚತುರ್ಥಾಂಕ. ಅಲ್ಲಿ -3, -2 ಬಿಂದುಗಳು ಬರುವಂತಹ ಚತುರ್ಥಾಂಕ ಅಂದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ? ಥರ್ಡ್ ಚತುರ್ಥಾಂಕ ಬರ್ತೈತಿ ನೋಡ್ರಿ. ಅಲ್ಲಿ ಎರಡು ಎಕ್ಸ್ ವ್ಯಾಲ್ಯೂನು ಮೈನಸ್ ಇರ್ತೈತಿ, ವೈ ವ್ಯಾಲ್ಯೂನು ಮೈನಸ್ ಇರ್ತೈತಿ. ಸೊ ಹಂಗಾದ್ರೆ ನಮ್ದು ಏನಾಗತ್ತಿಲ್ಲ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 0, 4 ಇವಾಗ ಆದ್ರೂ ನಾನು ನಿಮಗೆ ಹೇಳಿದ್ದೆ 0, 4 ಬಿಂದುಗಳು ಬರುವ ಅಕ್ಷ. ಆಪ್ಷನ್ ಎ ಎಕ್ಸ್ ಅಕ್ಷ, ಆಪ್ಷನ್ ಬಿ ವೈ ಅಕ್ಷ, ಆಪ್ಷನ್ ಸಿ ಮೂಲ ಬಿಂದು, ಆಪ್ಷನ್ ಡಿ 1ನೇ ಚತುರ್ಥಾಂಕ. ಹೌದಾ? ಇಲ್ಲಿ ಎಕ್ಸ್ 0 ಇದ್ದಾಗ ಅದು ಇನ್ನೊಂದು ಬಿಂದು ಇತ್ತಂದ್ರ ಅದು ಯಾವ ಅಕ್ಷದ ಮೇಲೆ ಬರ್ತೈತೆ ಹೇಳ್ರಿ? ಹಾಗಾದ್ರೆ ನಿಮಗ ಅವಾಗಾದ್ರೂ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ನಿಮಗ. ಸೊ ವೈ ಅಕ್ಷದ ಮೇಲೆ ಬರ್ತೈತಿ. ಕರೆಕ್ಟಾ? ನೆಕ್ಸ್ಟ್ -5, 0 ಇವಾಗ ಏನಾಯ್ತು? ಎಕ್ಸ್ ವ್ಯಾಲ್ಯೂವನ್ನ ಕೊಟ್ಟಾರು, ವೈ ವ್ಯಾಲ್ಯೂ ಇಲ್ಲ ನಮಗ. ಸೊ ವೈ ವ್ಯಾಲ್ಯೂ ಇಲ್ಲ ಅಂದಾಗ ಆಟೋಮೆಟಿಕ್ಲಿ ನಮಗ ಬರುವಂತಹ ಇದು ಎಲ್ಲಿ ಬರ್ತೈತೆ ಹೇಳ್ರಿ? ನಮಗ ಆಪ್ಷನ್ ಎ ಎಕ್ಸ್, ಆಪ್ಷನ್ ಬಿ ವೈ ಅಂತ ಇದೆ, ಆಪ್ಷನ್ ಸಿ ಮೂಲ ಬಿಂದು, ಆಪ್ಷನ್ ಡಿ ಯಾವುದು ಇಲ್ಲ. ಹಾಗಾದ್ರೆ ಅದು ಎಕ್ಸ್ ಅಕ್ಷ ಇರೋದ್ರಿಂದ ನಮ್ಗೆ ಏನಾಗತ್ತೆ ಹೇಳ್ರಿ? ನೀವು ನೆನಪಿಟ್ಕೊಂಡ್ಬಿಡ್ರಿ, 0 ಇದ್ದಾಗ ಎಲ್ಲಿ ಬರ್ತೈತಿ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಎಕ್ಸ್ ವ್ಯಾಲ್ಯೂವನ್ನ ಕೊಟ್ಟಿದ್ರು ಅದು ಎಕ್ಸ್ ಅಕ್ಷದ ಮೇಲೆನೆ ಬರ್ತೈತಿ, ವೈ ವ್ಯಾಲ್ಯೂವನ್ನ ಕೊಟ್ಟಿದ್ರು ಅದು ವೈ ಅಕ್ಷದ ಮೇಲೆ ಬರ್ತೈತಿ. ಸೊ ಇಲ್ಲಿ -5 ಅನ್ನೋದು ಎಕ್ಸ್ ಆಗಿರೋದ್ರಿಂದ ಇದು ಬರುವಂತ ಅಕ್ಷ ಯಾವ್ದು? ಹಾಗಾದ್ರೆ ಎಕ್ಸ್ ಅಕ್ಷದ ಮೇಲೆ ಇದು ಬರ್ತೈತಿ. ಅರ್ಥ ಆಯ್ತಾ? ಇದು ಇವತ್ತಿನ ನಿಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ರಸಪ್ರಶ್ನೆ ಆಗಿತ್ತು. ಹೌದು. ಸೊ ಈಗ ನೆಕ್ಸ್ಟ್ ಹೋಗೋಣ. ರಸಪ್ರಶ್ನೆ ಆಗಿತ್ತು ಇದು ಇವತ್ತಿಂದು. ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣಂತ. ಈಗ ನೆಕ್ಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. ಕಾರು ಕ್ರಮಿಸಿದ ದೂರ ಅಂತ ಇದೆ. ಹೌದಾ? ಅಲ್ಲಿ ಏನಾಗಿದೆ ನಿಮ್ಗೆ ಮತ್ತು ಚಾರ್ಟ್ ಕೊಟ್ಟಿದ್ದಾರೆ ಅವರು. ಅಲ್ಲೇ ಸಮಯ ಗಂಟೆಗಳಲ್ಲಿ, ಕ್ರಮಿಸಿದ ದೂರ ಕಿಲೋಮೀಟರ್ಗಳಲ್ಲಿ. ಅದೊಂದು ಕಾರು ಕ್ರಮಿಸಿದ ದೂರವನ್ನ ಅವ್ರು ಏನ್ ಕೊಟ್ಟಿದ್ದಾರೋ 6 ಗಂಟೆಗೆ 40 ಕಿಲೋಮೀಟರ್ ಓಡಿದೆ. ಅದು 7 ಗಂಟೆಗೆ 50, 8 ಗಂಟೆಗೆ 120, 9 ಗಂಟೆಗೆ 160. ಅದನ್ನ ನಾವ್ ಏನ್ ಮಾಡ್ಬೇಕು? ಗ್ರಾಫ್ ಒಳಗ ಹಾಕ್ಬೇಕು. ಹೌದಾ? ಸೊ ಇಲ್ಲಿ ಏನಾಗತ್ತ? ನೀವು ಕೂಡ ಅದನ್ನ ಗ್ರಾಫ್ ಒಳಗ ಹಾಕ್ಬೋದು. ಎಕ್ಸ್ ಅಕ್ಷವನ್ನ ತೆಗೀರಿ, ವೈ ಅಕ್ಷವನ್ನ ನೀವ ಮಾಡ್ರಿ. ಅದನ್ನ ಹೇಳ್ತೇನೆ ನಾನು ಯಾವ ರೀತಿ ಅಂತ ಹೇಳಿ. ಸೊ ಅಲ್ಲಿ ಏನಾಗತ್ತ? ಸಮಯವನ್ನ ಇಲ್ಲಿ ಹಾಕ್ರಿ ಗಂಟೆಗಳಲ್ಲಿ 6, 7, 8 ಮೇಲೆ 9 ಅಂತ ಹೇಳಿ. ಈ ಸೈಡ್ ಏನಾಗಿದೆ? ಇಲ್ಲಿ 40, 50, 120, 160 ಇರೋದ್ರಿಂದ ನೀವ್ ಏನ್ ಮಾಡ್ರಿ? 50, 100, 150, 200 ಅನ್ನ ತಗೊಂಡು ಏನ್ ಮಾಡ್ಬೇಕು? ಈ ಗ್ರಾಫ್ ಅನ್ನ ಹಾಕ್ರಿ. ಅದು ಕೂಡ ನಿಮ್ಗೆ ಏನಾಗತ್ತ? ಹಿಂಗ ಸ್ಟ್ರೇಟ್ ಲೈನ್ ಅನ್ನ ಬರ್ತೈತಿ. ನಿಮ್ಗೆ ಈ ರೀತಿ ನಿಮ್ಗ ಸ್ಟ್ರೇಟ್ ಲೈನ್ ಅನ್ನ ಬರ್ತೈತಿ. ಸೊ ಟ್ರೈ ಮಾಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನೆ. ಹೌದಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮ್ಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.